ದೇವನಹಳ್ಳಿಯ ಭೂಸ್ವಾಧೀನ ರೀತಿಯಲ್ಲೇ ಕೋಲಾರದಲ್ಲಿ ಮತ್ತೊಂದು ಹೋರಾಟ ಆಗ್ತಿದೆ. ಶ್ರೀನಿವಾಸಪುರದಲ್ಲಿ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ನೇತೃತ್ವದಲ್ಲಿ ಶ್ರೀನಿವಾಸಪುರ ತಾಲೂಕಿನ ಯದರೂರು ಗ್ರಾಮದ ಬಳಿ ಒಂದು ಹೋರಾಟ ಆಗ್ತಿದೆ. ಕೋಲಾರದ ಶ್ರೀನಿವಾಸಪುರದಲ್ಲಿ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರ ನೇತೃತ್ವದಲ್ಲಿ ಶ್ರೀನಿವಾಸಪುರ ತಾಲೂಕಿನ ಯದರೂರು ಗ್ರಾಮದ ಬಳಿ ಭೂಸ್ವಾಧೀನಕ್ಕೆ ತಯಾರಿ ಆಗ್ತಿದೆ. ಇನ್ನು ಈ ಗ್ರಾಮದಲ್ಲಿ ಕೈಗಾರಿಕಾ ಪ್ರದೇಶಕ್ಕಾಗಿ ರೈತರ ಭೂಮಿ ಸ್ವಾಧೀನವನ್ನ ಪಡಿಸಿಕೊಳ್ಳುವುದಕ್ಕೆ ತಯಾರಿ ಮಾಡ್ತಿದ್ದಾರೆ. 1044 ಎಕರೆ ಸರ್ವೆ ಭೂಮಿಯನ್ನ ವಶಕ್ಕೆ ಪಡೆಯಲು ಸರ್ಕಾರದಲ್ಲಿ ತೀರ್ಮಾನ ಆಗಿದೆ. ರೈತರ ಭೂಮಿಯನ್ನ ಉಳಿಸುವುದಕ್ಕೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರು ಹೋರಾಟಕ್ಕೆ ಮುಂದಾಗಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ಈ ತೀರ್ಮಾನದ ವಿರುದ್ಧವೇ ಸದ್ಯ ಹೋರಾಟಕ್ಕೆ ಮುಂದಾಗಿದ್ದಾರೆ. ದೇವನಹಳ್ಳಿಯ ರೀತಿ ಶ್ರೀನಿವಾಸಪುರದಲ್ಲೂ ಕೂಡ ನೋಟಿಫಿಕೇಶನ್ ಅನ್ನ ರದ್ದು ಮಾಡಲೇಬೇಕನ್ನೋದಾಗಿ ಸದ್ಯ ಅಲ್ಲಿನ ಗ್ರಾಮಸ್ಥರು ರೈತರು ಎಲ್ಲರೂ ಕೂಡ ಪಟ್ಟು ಹಿಡಿದಿದ್ದಾರೆ. ರೈತರ ಭೂಮಿ ಸ್ವಾಧೀನ ಪಡೆಯುವಂತೆ ಏನೇನು ಮಾಡ್ತಿದ್ದಾರಲ್ಲ, ಈಗಲೇ ಸರ್ಕಾರ ಪ್ರಕಟಣೆಯನ್ನ ಹೊರಡಿಸಬೇಕು. ಅರ್ಜಿಯನ್ನ ಪಡೆಯಲು ಈಗ ಯದರೂರು ಗ್ರಾಮಕ್ಕೆ ಭೂಸ್ವಾಧೀನ ಅಧಿಕಾರಿ ಭೇಟಿ ಕೊಟ್ಟಿದ್ದಾರೆ. ರಮೇಶ್ ಕುಮಾರ್ ಸಿಪಿಎಂ ಪಕ್ಷದ ಮುಖಂಡರು ಯದರೂರು ಗ್ರಾಮಕ್ಕೆ ಭೇಟಿ ಕೊಟ್ಟು ಇನ್ನು ರೈತರ ಜೊತೆ ಮಾತನಾಡಿದ್ದಾರೆ. ಅದಾದ್ಮೇಲೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನು ನೋಟಿಸ್ ಬಂದಿರುವಂತಹ ರೈತರ ಬಳಿ ಮಾತನಾಡಿದ್ದೇನೆ. ಭೂಮಿ ಕೊಡ್ತೇವೆ ಅಂತ ಒಬ್ಬರು ಕೂಡ ಮುಂದೆ ಬಂದಿಲ್ಲ. ಸರ್ಕಾರಕ್ಕೆ ಮಾಹಿತಿ ನೀಡುವಾಗಲೇ ತಪ್ಪು ಕೊಟ್ಟಿದ್ದಾರೆ. ಇಲ್ಲಿ ದಲಿತರು ಇನ್ನು ಸಣ್ಣ ಸಣ್ಣ ಜಮೀನನ್ನು ಹೊಂದ್ಕೊಂಡಿರುವಂತಹ ರೈತರಿದ್ದಾರೆ, ಅವರೆಲ್ಲರೂ ಭೂಮಿಯನ್ನು ಪಡ್ಕೊಂತಿದ್ದಾರೆ. ಇದು ಸರಿಯಲ್ಲ ಅನ್ನೋದಾಗಿ ಸದ್ಯ ಆ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಯದರೂರು ಭಾಗದ 1044 ಎಕರೆ ಭೂಮಿಯನ್ನು ಸರ್ಕಾರಕ್ಕೆ ಸ್ವಾಧೀನ ಮಾಡಿಕೊಂಡು ಕೈಗಾರಿಕೆಗಳ ಅಭಿವೃದ್ಧಿಗೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಏನು ಪ್ರಕಟಣೆ ಹೊರಡಿಸಿದ್ದಾರೆ, ಆ ಕೆಲಸ ಮಾಡೋದಕ್ಕೆ ಭೂ ಸ್ವಾಧೀನಾಧಿಕಾರಿಗಳು ಇಲ್ಲಿಗೆ ಬಂದಿದ್ದಾರೆ. ನಾವು ಎಲ್ಲರೂ ಸಿಪಿಎಂ ಪಕ್ಷದ ಸೂರ್ಯವರು, ಘಟಕನವರು, ಸುಧಾಕರ್ ಅವರು, ಸ್ಥಳೀಯ ಮುಖಂಡರುಗಳು ಅನೇಕ ಜನ ಇದ್ದಾರೆ. ಕೆಲವು ಹೆಸರು ಮಾಡ್ತಿದ್ದಾರೆ, ಕ್ಷಮಿಸ್ಬಿಡಿ. ನಾನು ಬೆಳಗ್ಗೆಯಿಂದ ಇಲ್ಲಿ ಕೂತು ಇವತ್ತು ಯಾರ್ಯಾರಿಗೆ ನೋಟಿಸಸ್ ಬಂದಿದೆ ಅವ್ರನ್ನೆಲ್ಲ ಒಬ್ಬರೊಬ್ಬರು ಕರೆಸಿ ಮಾತಾಡ್ತೇನೆ. ಅದರಲ್ಲಿ ನಾವು ಭೂಮಿ ಕೊಡ್ತೇವೆ ಅಂತ ಹೇಳೋರು ಒಬ್ಬರೂ ಬರಲಿಲ್ಲ. ನಮ್ಮ ಹತ್ರಕ್ಕೆ ಬಂದು ಹೇಳಿದೆ 79 ಜನವು ನನಗೆ 3 ಗುಂಟೆ ಇದೆ, 6 ಗುಂಟೆ ಇದೆ, 1 ಎಕರೆ ಇದೆ, 2 ಎಕರೆ ಇದೆ, ಅಥವಾ 4 ಎಕರೆ ಇದ್ದರೆ 10 ಜನ ಇದ್ದರೆ ನಾವು ಕೊಡೋದಿಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ಮೊದಲು ಇಲ್ಲಿಂದ ಸರ್ಕಾರಕ್ಕೆ ವರ್ತಮಾನ ಕೊಡುವಾಗ ತಪ್ಪು ಮಾಡಿಬಿಟ್ಟಿದ್ದಾರೆ. ಸಣ್ಣ ಹಿಡುವಳಿದಾರರಿದ್ದಾರೆ, ಅದೇ ಅನೇಕ ಜನ ಶೆಡ್ಯೂಲ್ ಕಾಸ್ಟ್ನವರಿದ್ದಾರೆ. ಯಾವ ಕ್ಯಾಸ್ಟ್ ಆದರೂ ಪರವಾಗಿಲ್ಲ, ಬಡವರಾದವರು ಇದ್ದಾರೆ. ಅವ್ರಿಗೆ ಆ ಜಮೀನು ತಗೊಂಡ್ರೆ ನಿರ್ಗತಿಕರಾಗ್ಬಿಡ್ತಾರೆ. ಆ ಜಮೀನನ್ನು ಸೂಚನೆ ಮಾಡಬಾರ್ದಾಗಿದೆ, ಮಾಡಿ ತಪ್ಪು ಮಾಡಿಬಿಟ್ಟಿದ್ದಾರೆ. ಈಗ ನೋಟಿಫಿಕೇಶನ್ ಹೊರಟಿದೆ.